ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ ಕನ್ನಡ ರಾಜಿ ಕನ್ನಡ ವ್ಲಾಗ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು, ತುಂಬ ಶಾಪ್ ಮಾಡಿದ್ದೆ, ಆಮೇಲಿಂದ ಕೊರಿಯರ್ ಬಂದಿತ್ತು, ಎಲ್ಲ ಟೈಮ್ ಇರಲಿಲ್ಲ, ಯಾವುದು ಅನ್ಬಾಕ್ಸ್ ಮಾಡಿರಲಿಲ್ಲ. ಇವತ್ತು ತೋರಿಸ್ತಾ ಇದ್ದೀನಿ. ಕೆಲವು ಬ್ಯೂಟಿ ಟಿಪ್ಸು ಸಹ ಸಿಗುತ್ತೆ. ಸ್ಕಿಪ್ ಮಾಡಿದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಏನು ಮಾಡಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಮೊದಲಿಗೆ ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಹರ್ಬ್ಸಿಂದ ತರಿಸಿರೋ ಅಂಥದ್ದು. ಇಲ್ಲಿ ತೋರಿಸಿ. ಹರ್ಬ್ಸಿಂದ ತೊಗೊಂಡಿದ್ದೆ ಲಿಪ್ಸ್ಟಿಕ್ಸು, ಐ ಶೇಡಲ್ಲಿ ಬಂದಿದೆ, ಹಾಗೆ ಕಲರ್ ಬಾರ್ದು ಅಂತ ತೊಗೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಬ್ಲಾಗು. ತುಂಬ ದಿನ ಆಗಿತ್ತು ಶಾಪ್ ಮಾಡಿ, ಇಷ್ಟೊಂದು ಪೆಂಡಿಂಗಲ್ಲಿತ್ತು. ನಾನು ಇವತ್ತು ಬ್ಯೂಟಿ ಟಿಪ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಏನೇನೋ ಶಾಪ್ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತು ನಾನು ಜಸ್ಟ್ ಹರ್ಬ್ಸ್ದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೆ. 5 ಶೇಡ್ಸಲ್ಲಿ ಬಂದಿದೆ. ಇದನ್ನು ತೋರಿಸಿದ್ದೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 745. ಆಫರಲ್ಲಿ ಏನೋ ಬಂದಿದ್ದು ಸಿಕ್ಕಿತ್ತಿದು, ಯಾವುದೋ ವೆಬ್ಸೈಟಲ್ಲೊಂದು ಮರ್ತೋಗ್ಬಿಟ್ಟಿದೆ. ಇದೊಂದು ಕಲರ್ ಎಸೆನ್ಷಿಯಲ್ ಅಂತ ಹೇಳ್ಬಿಟ್ಟು ಇದೊಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನಂಗೆ ಚಾಕ್ಲೇಟ್ ಫ್ಲೇವರ್ ಬೇಕಾಯಿತು. 657 ಇದನ್ನು ಇದು ಮಾಡ್ತಾಯಿದ್ದೀನಿ. ಬ್ಯೂಟಿ ಟಿಪ್ಸ್ ಜೊತೆಗೆ ಏನೇನು ಶಾಪ್ ಮಾಡಿದ್ದೀನಿ, ಏನೇನು ಕೊರಿಯರ್ ಬಂದಿದೆ ಎಲ್ಲ ತೋರಿಸ್ತೀನಿ. ಅರ್ಧ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ, ಇವತ್ತು ಕೆಲವು ಮಾತ್ರ ತೋರಿಸ್ತೀನಿ ನೋಡಿ. 5 ಶೇಡ್ಸು ಹೇಗಿದೆ ಎಲ್ಲ ಹತ್ರ ಬನ್ನಿ. 5 ಶೇಡ್ಸು ನನ್ನ ಫೇವ್ರೇಟ್, ಎಲ್ಲ ನ್ಯೂಡ್ ಶೇಡ್ಸಲ್ಲಿ ತೊಗೊಂಡಿದ್ದೆ. 2-3 ಸೆಲೆಕ್ಷನ್ಸ್ ಇತ್ತು, ನಾನು ಅದರಲ್ಲಿ ಇದನ್ನು ತೊಗೊಂಡಿದ್ದೀನಿ. ಮಿನಿ ಲಿಪ್ಸ್ಟಿಕ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಕ್ಯಾರಿ ಮಾಡೋದಕ್ಕೆ, ಹೊರಗಡೆ ಹೋದಾಗ ಶೂಟ್ ಮಾಡೋದಕ್ಕೆ, ಕ್ಯಾರಿ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಒಂದು ಅಪ್ಲೈ ಮಾಡಿ ನೋಡಬೇಕಾಗಿತ್ತು, ಬಟ್ ಹೇಗೆ ಬರುತ್ತೆ ಗೊತ್ತಿಲ್ಲ ನನಗೆ. ಮಾಡಿಬಿಡೋಣ, ತುಂಬ ದಿನ ಆಗಿದೆ, ಓಪನ್ ಮಾಡೋದಕ್ಕೆ ಕಷ್ಟ. ಇಲ್ಲೇ ಒಂದು ಮಾಲಲ್ಲಿ ತೊಗೊಂಡಿದ್ದೆ. 675 ಇದು ಚಾಕ್ಲೇಟ್ ಫ್ಲೇವರು. ಇದ್ರ ಕಾಸ್ಟ್ ಎಷ್ಟು ಅಂತಂದರೆ 600-700 ಆಗುತ್ತೆ. ಯಾವ ಕಲರ್ ಇದೆ? ವಾವ್, ಚಾಕ್ಲೇಟ್ ಕಲರ್ ಕಾಣಿಸ್ತಾ ಇದೆಯಾ ನೋಡಿ, ಎಷ್ಟು ಚೆನ್ನಾಗಿದೆ. ನಂದು ಫ್ರಾಗ್ರೆನ್ಸ್ ಇದೆ, ನಂಗೆ ಫ್ರಾಗ್ರೆನ್ಸ್ ಇದ್ದರೆ ಇಷ್ಟ ಆಗೋದಿಲ್ಲ. ಫ್ರಾಗ್ರೆನ್ಸ್ ಇದೆ, ನೋಡೋಣ, ಅಪ್ಲೈ ಮಾಡಿ ನೋಡ್ತೀನಿ. ಇದು ಯಾವ ಕಲರು ಅಂತ ಇಲ್ಲೇ ಗೊತ್ತಾಗುತ್ತೆ. ಚಾಕ್ಲೇಟ್ ಕಲರ್. ಆಮೇಲಿಂದ ಕಲರ್ ಎಸೆನ್ಸ್. ನೆಕ್ಸ್ಟು ನನ್ನ ಫೇವ್ರೆಟ್ ಕಲರ್ ಇದು ನನ್ನ ಫೇವ್ರೆಟ್ ಕಲರ್, ಜಸ್ಟ್ ಹರ್ಬ್ಸ್ದು. ಮತ್ತು ಇದು ಅಷ್ಟೇ ಎಲ್ಲ ಫೇವ್ರೆಟ್. ಇದರಲ್ಲಿ ನೋಡೋಣ, ಅಪ್ಲೈ ಮಾಡ್ತೀನಿ ಇವಾಗ, ಹೇಗೆ ಕಾಣಿಸುತ್ತೆ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಚೆನ್ನಾಗಿದೆ, ಚಾಕ್ಲೇಟ್ ಫ್ಲೇವರ್ ಇದೆ. ಇದು ಚಾಕ್ಲೇಟ್ ಫ್ಲೇವರ್ ಇದೆ. ಫುಲ್ ನೀರು ಇದೆ. ಇಷ್ಟೊಂದು ನೀರು ಬರ್ತಾಯಿದೆ. ಸಾರಿ, ನಾನು ಕೈ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ ಲಿಪ್ಸ್ಟಿಕ್ ಅಂತ. ಆಲ್ರೆಡಿ ನಾನು ಡಾರ್ಕ್ ಅಪ್ಲೈ ಮಾಡಿದೆ. ಡಾರ್ಕ್ ಅಪ್ಲೈ ಮಾಡೋದಕ್ಕೆ ಇವಾಗ ಕಾಂಬಿನೇಷನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಯೂಸ್ ಮಾಡ್ಬೋದು. ಮಿಕ್ಸ್ ಆ್ಯಂಡ್ ಮ್ಯಾಚ್ 5 ಲಿಪ್ಸ್ಟಿಕ್ ಬಂದಿದೆ. ನೆಕ್ಸ್ಟು ಇದು ಅಪ್ಲೈ ಮಾಡಿ ತೋರಿಸ್ತೀನಿ. ಲಿಪ್ಸ್ಟಿಕ್ದೇ ಒಂದು ಎಪಿಸೋಡ್ ಮಾಡ್ತೀನಿ. ನನ್ನ ಫೇವ್ರೇಟ್ ಇನ್ನೊಂದು ಶೇಡು ಇದು ಹೇಗಿದೆ ನೋಡಿ. ಎಲ್ಲ ಬ್ರಷ್ ಇದಾಗಿದೆ, ತುಂಬ ದಿನ ಆಗಿದೆ, ಜಾಸ್ತಿ ಇದೆ ಬ್ರಷಲ್ಲಿ. ಇವು 5 ಶೇಡ್ಸ್ ಇದೆ. 5 ಶೇಡ್ಸ್ನ ನೆಕ್ಸ್ಟು ನಾನು ತೋರಿಸ್ತೀನಿ ಯೂಸ್ ಮಾಡಿದಾಗ. ಇದನ್ನು ಎತ್ತಿರ್ತಾಯಿದ್ದೀನಿ. ಇದು ನನ್ನ ಒನ್ ಮೋರ್ ಫೇವ್ರೆಟ್ ಒನ್ ನೋಡಿ, ಹೇಗಿದೆ ಗೊತ್ತಾಯ್ತಲ್ಲ. ನೀವು ಟಿಂಟ್ ಚಿನ್ನಿಗೂ ಯೂಸ್ ಮಾಡ್ಬೋದು, ಐಲ್ಯಾಶ್ಗೂ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಕಲರ್ ಬರೋರ್ದು ಪ್ರೈಮರ್ ತೊಗೊಂಡಿದ್ದೆ, ಫ್ಲಾಲೆಸ್ ಅಂತ ಹೇಳ್ಬಿಟ್ಟು. ಇದು ಕಾಸ್ಟ್ ಬಂದು ನೈಲ್ ಪಾಲಿಶ್ ರಿಮೂವರ್ ತುಂಬ ಚೆನ್ನಾಗಿದೆ. ಇದು ವಾಟ್ಸಪ್ ಅಂತ ಬಂದಿದೆ, ಇದು ತುಂಬ ಚೆನ್ನಾಗಿದೆ. ಇದು ಟಿಶ್ಯೂ ಟೈಪು. ಇದು ಗ್ಲಾಸ್ ಪೌಚು ಸಹ ತೊಗೊಂಡೆ ನಾನು, ಗಾಗಲ್ಸ್ದು ಪೌಚು. ಎಲ್ಲ ಹೋಗಿ ಬಂದರೆ ಬಳಸೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. 2 ಪೌಚ್ ಇಡಿಸುತ್ತೆ, 2 ಹಾಕಿಟ್ಟಿದ್ದೀನಿ ನಾನು. ಚೆನ್ನಾಗಿದೆಯಾ? ಪೌಚ್ ಸಹ ತೊಗೊಂಡೆ ನೋಡಿ. ಈ ಥರ ಬರಬೇಕಾದ್ರೆ ಈ ಥರ ಇಟ್ಕೊಂಡ್ರೆ ಗಾಗಲ್ಸ್ಗಳು ಹೊಡೆದು ಹಾಕ್ಕೊಂಡಿದ್ದೀನಿ. ತುಂಬ ಕನ್ನಡಕ ಎಲ್ಲ ಹೊಡೆದಿದೆ. ನಾನು ಈ ಥರ ಕ್ಯಾರಿ ಮಾಡ್ತೀನಿ. ಇದೇನು ಜಾಸ್ತಿ ಇಲ್ಲ, ಇದು ಒಂದೊಂದು ಕಡೆ ಒಂದೊಂದಿದೆ. ಆನ್ಲೈನಲ್ಲಿ ಕಮ್ಮಿಗೆ ಸಿಗುತ್ತೆ, ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ಅಮೆಝಾನಲ್ಲಿ ಸಿಗುತ್ತೆ. ಅಂದರೆ ಮಿಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್. ಇದರಿಂದ ಮೇಕಪ್ ಆರ್ಟಿಸ್ಟು, ಐಲ್ಯಾಶಸ್ಸು ಮತ್ತು ಬ್ಲಷರ್ಸ್ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಇದು ಬ್ಲಷರು ನಂಗೆ ತುಂಬ ಇಷ್ಟ ಆಯಿತು. ಓಪನ್ ಮಾಡ್ತೀನಿ ನೋಡಿ. ಈ ಥರ 4 ಶೇಡ್ಸ್ ಇದೆ, ಬರ್ತಾನೆ ಇಲ್ಲ. ಮಿಸ್ ಗೋಲ್ಡ್ ಅವ್ರದ್ದು ಬ್ರ್ಯಾಂಡು.
ಮಿರರ್ ಸಹ ಇದೆ. ಇಲ್ಲೊಂದು ಕ್ಯೂಟಾಗಿರೋದು ಇನ್ನೊಂದು ಬ್ರಷ್ ಇದೆ, 2 ಇದೆ. ಇದನ್ನು ಹಚ್ಕೊಂಡು ಈ ಥರ ಮಾಡಿ ಐಲ್ಯಾಶ್ ಬಳಸ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ನನಗೆ ಶೈನಿಂಗ್ ಜಾಸ್ತಿ ಇಷ್ಟ ಆಗಲ್ಲ ಡೇ ಟೈಮಲ್ಲಿ ಹಚ್ಚೋದಕ್ಕೆ. ಡೇ ಟೈಮಲ್ಲಿ ಇದು ಮ್ಯಾಟ್ ಮತ್ತು ಚಿಕ್ಕ ಟಿಂಟಾಗೂ ಬಳಸ್ಬೋದು. ಐಲ್ಯಾಶ್ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇದು ಚೀಕ್ ಟಿಂಟಾಗಿ ಐಲ್ಯಾಶ್ ಆದರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಬಳಸ್ಬೋದು, ಚೀಕ್ ಟಿಂಟಾಗಿ ಬಳಸ್ಬೋದು. ಆದರೆ ಇದು ಮ್ಯಾಟ್ ಫಿನಿಶ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಇದು ಸ್ಮೆಲ್ ತುಂಬ ಇಷ್ಟ. ಸ್ಮೆಲ್ ಇರುತ್ತಾ ಇದನ್ನು ಅಂತ ಅನಿಸ್ಬೋದು. ಇದನ್ನು ಚೆನ್ನಾಗಿದೆ. ಬ್ಲಷ್ ಬಟ್ ಕ್ಯೂಟ್ ಬ್ರಷ್. ನೆಕ್ಸ್ಟು ನಾನು ತರಿಸ್ಕೊಂಡಿರೋದು ಇದು ನೋಡಿ, ರಿಂಗ್ಸ್ ಬಂದಿದೆ, ಫಿಂಗರ್ ರಿಂಗ್ಸ್. ಎಷ್ಟೆಷ್ಟು ದೊಡ್ಡದಿದೆ. ಅಲ್ಲಿ ಆನ್ಲೈನಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕದು ಕಾಣಿಸಿತ್ತು. ರಿಸೆಪ್ಷನು, ಅಕೇಶನ್ ವೇರು ಮತ್ತು ಇವೆಂಟ್ಗಳಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ಸೈಜು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಗೋಲ್ಡ್ ಹಾಕಿದ್ದೀನಿ, ತೆಗಿತಾ ಇದ್ದೀನಿ. ನನಗೆ ಫಿಂಗರ್ ತೋರಿಸೋದಕ್ಕೆ ಬೇಕು, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೆಟ್ಟು ರೆಡ್ಡು ಇದೆ ಮತ್ತು ಪರ್ಪಲ್ ಇದೆ. ನಾನು ಇದು ವೇರ್ ಮಾಡಿದೆ ಹೀಗೆ ಅಂತ. ಇದು ಸೈಜ್ ವೇರಿಯೇಷನ್ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಕಾಸ್ಟ್ ಮರ್ತೋಗಿದೆ ನನಗೆ. ಆನ್ಲೈನಲ್ಲಿ ತರಿಸಿರೋದು. ಆದರೆ ಹೇಳಿ, ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಶಾಪ್ಸಿಯಿಂದ ತರಿಸಿರೋದು ಇದೆಲ್ಲ. ಚೆನ್ನಾಗಿದೆ ಕಲರ್ಸು. ನಿಮಗೆಲ್ಲ ಕಲರ್ಸ್ ಇಷ್ಟ ಆಯಿತಾ ನೋಡಿ ಹೇಳಿ. ಇದೆ ಪ್ಯೂರಿಟಿ, ಇದು ಸಾಕಾಗಿದೆ. ಇದು ಒಂಥರ ಕಾಫಿ ಬ್ರೌನು. ನಾನು ಒಂದು ವೇರ್ ಮಾಡಿದ್ದೀನಿ. ಹೇಗಿದೆ? ನನಗಂತೂ ಇಷ್ಟ ಆಯಿತು. ಬಟ್ ರೌಂಡ್ ಶೇಪ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ಇದು ನನ್ನ ಫೇವ್ರೆಟ್ ಬ್ಲೂ. ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನೋಡೋಣ. ಹಾಗೆ ಇವಾಗ ಬಫಿಂಗ್ ಇದು ಹೇರ್ ಸ್ಟೈಲ್ಗೆ ಬಂದಿರೋದು. ಇದು ನಂಗೆ ಕ್ಲಚ್ ಮಾಡಿ ಹಿಂದೆಗಡೆ ಬನ್ ಹಾಕ್ತೀವಲ್ಲ ಮತ್ತು ಹೇರ್ ಸ್ಟೈಲ್ ಕುಸ್ತೀವಲ್ಲ, ಇದು 2 ಬಂದಿದೆ. ಇದ್ರ ಜೊತೆಗೆ ಇದು ಬಂದಿದೆ. ಹೇರ್ ಸ್ಟೈಲ್ ಮಾಡೋ ದಿನ ಒಂದು ದಿನ ಇದು ಹೇರ್ ಸ್ಟೈಲ್ ಎಕ್ಸ್ಪರ್ಟ್ಸ್ ಕೈಲಿ ಮಾಡ್ಸೋಣ. ಇದು ಮೇಲ್ಗಡೆ ಬಫಿಂಗ್ ಕುತ್ಕೊಳ್ಳೋದಕ್ಕೆ ಇದು 2 ಬಂದಿದೆ. ಮತ್ತು ಇದು ಮೇಲ್ಗಡೆ ಈ ಥರ ಜಾಸ್ತಿ ಏನು ಅಂತಂದರೆ ಕೊಂಡೆ ಥರ ಹಾಕ್ಕೊಳ್ಬೋದು, ಬ್ಯಾಕಲ್ಲೂ ಹಾಕ್ಬೋದು. 2ಕ್ಕೆ ಬನ್ಸ್ ಬಂದಿದೆ. ಇದು ಲಿಂಕ್ ನೋಡಿ. ಎಲ್ಲ ಶಾಪ್ಸಿಂದಲೇ ತರಿಸಿದೆ ನಾನು ಈ ಸಲ. ಇದೆಲ್ಲ ನಾನು ಎರಡು ಬಂದಿದೆ. ಕಾಸ್ಟ್ ಏನಿಲ್ಲ, ಒಂದು 200-300 ರೂಪಾಯಿ ಆಗ್ಬೋದು ಅಷ್ಟೇ. ಆಫರಲ್ಲಿ ಇದೆಲ್ಲ ತೊಗೊಂಡಿರೋದು ನಾನು. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಫ್ಲಿಪ್ಕಾರ್ಟ್ ಅಂತ ಇದೆ. ತುಂಬ ದಿನ ಆಗಿದೆ, ವೆಯ್ಟ್ ಇದೆ. ಅನ್ಬಾಕ್ಸ್ ಮಾಡೋಣ. ನನಗೆ ಒಂದು ದೊಡ್ಡ ಕಷ್ಟ ಕಟ್ ಮಾಡೋದು, ಓಪನ್ ಮಾಡೋದು. ಸ್ವಲ್ಪ ಇಷ್ಟ ಆಗಿದೆ. ಇದೇನಿದೆ ಇದರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಬ್ಯೂಟಿ ಐಟಮ್ಸ್ ಇದೆ. ಇದು ಫೇಸ್ ಶೈನಿಂಗ್ದು. ಇದು ಐಕಾನಿಕ್ಕು ಲ್ಯಾಶಸ್ಸು ತರಿಸ್ಕೊಂಡಿರೋದು ನಾನು. ಐಕಾನಿಕ್ದು ಕಂಪ್ನಿದು ಗೊತ್ತಾಯ್ತು ಏನು ಅಂತ. ಬಟ್ ಇದೇ ಥರ ನಾನು ಫೇಸ್ ಪೌಡರ್ ತರಿಸಿದ್ದೆ ನಾನು, ಫೇಸ್ ಹೈಲೈಟರ್ದು. ಬಟ್ ಅದು ಬಾಕ್ಸ್ ಹೊಡೆದೋಗಿತ್ತು ಮತ್ತು ಅದು ರಿಟರ್ನ್ ಇರಲಿಲ್ಲ. ರಿಟರ್ನ್ ಇಲ್ಲದಿದ್ದಕ್ಕೆ ಏನಾಗಿದೆ ಅಂತಂದರೆ ಅದೆಲ್ಲ ವೇಸ್ಟ್ ಆಯಿತು, ದುಡ್ಡು ವೇಸ್ಟ್ ಆಯಿತು, ಇದು ವೇಸ್ಟ್ ಆಯಿತು. ಇದು 4 ಶೇಡ್ಸ್ ಇದೆ ಫ್ರೆಂಡ್ಸ್. 4 ಶೇಡ್ಸು ಬರುತ್ತೆ. ಇದು ನಾನು ತೋರಿಸ್ತೀನಿ. ಹೈಲೈಟರು ಐಕಾನಿಕ್ದು. ಇದು ಪ್ರಮೋಷನ್ ವೀಡಿಯೋ ಅಲ್ಲ. ನನಗೆ ಇಷ್ಟ ಆಯಿತು. ಏನಾದರೂ ಮೇಕಪ್ ಮಾಡಿದ್ರೆ ಅಥವಾ ಶೂಟ್ ಮಾಡಿದ್ರೆ ಯೂಸ್ ಮಾಡೋಂಥದ್ದು. ಶೈನಿಂಗ್ ಇದೆ. ಇದು 4 ಶೇಡ್ಸ್ ಬಂದಿದೆ. ಬಟ್ 1 ಶೇಡ್ ತೊಗೊಬೇಕಾಯ್ತು. ಇಲ್ಲಿ ಅಂತ ತರಿಸಿದ್ದೀನಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು. ಈ ಥರ ಹೈಲೈಟರ್. ಇದು ಕಲರ್ ಏನು ಇಷ್ಟ ಆಗ್ತಿಲ್ಲ, ನೋಡೋಣ. ನೋಡಿ ಶೈನಿಂಗ್ ಬರುತ್ತೆ. ಶೈನಿಂಗ್ ಕಾಣಿಸ್ತಿದೆಯಾ ನಿಮಗೆ? ಎಷ್ಟು ಕಾಣಿಸ್ತಿದೆಯಾ ಗೊತ್ತಾಗ್ತಾ ಇಲ್ಲ ನನಗೆ. 4 ಶೇಡ್ ಇದೆ. 4 ಶೇಡನ್ನು ಓಪನ್ ಮಾಡಿ ಬಿಡೋಣ. ಇದು ಗೋಲ್ಡ್ ಪಿಂಕು ಮತ್ತು ನ್ಯೂಡ್ ಕಲರ್. ಮೇಕಪ್ ಮಾಡೋರು ಇದೆಲ್ಲ ಅಫೋರ್ಡಬಲ್. ಇಲ್ಲಿ ನೋಡಿ, ಇದೊಂದು ನನ್ನ ಶೇಡ್ಗೆ ಸೂಟ್ ಆಗುತ್ತೆ. ಇದು ಇಲ್ಲಿ ಹಾಕಿ ನೋಡಿ, ತೋರಿಸಿ ಕ್ಯಾಮ್ರಾ. ಹೈಲೈಟರ್ ಇದೆಲ್ಲ ನಾವು ಫೌಂಡೇಶನ್ ಜೊತೆಗೆ ಅಥವಾ ಕ್ರೀಮ್ಸ್ ಜೊತೆಗೆ ಯೂಸ್ ಮಾಡ್ಬೋದು. ಈ ಥರ ಶೈನಿಂಗ್ ಹೈಲೈಟರ್ ಚೀಕ್ಸು ಮತ್ತು ಐಲ್ಯಾಶ್ಗೆ 2ಕ್ಕೂ ಯೂಸ್ ಮಾಡ್ಬೋದು. ನೋಸು 2ಕ್ಕೆ ಯೂಸ್ ಮಾಡ್ಬೋದು. 4 ತರಿಸಿದ್ದೀನಿ. ಇವಾಗ ಇಷ್ಟು ತೋರಿಸ್ತಾ ಇದ್ದೀನಿ. ಇನ್ನೂ 2 ಇದೆ. ಲಾಂಗ್ ಆಗುತ್ತೆ ವಿಡಿಯೋ, ಅದಕ್ಕೆ ತೋರಿಸ್ತಾ ಇಲ್ಲ. ಇನ್ನೂ ತುಂಬ ಇದೆ, ಅದಕ್ಕೋಸ್ಕರ ನೆಕ್ಸ್ಟ್ ಐಟಮ್ ಇದೇನು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ,
ತುಂಬ ಆಗೋಗ್ಬಿಟ್ರೆ ಹಾಗೆ ಯಾವುದೇ ಏನೇನು ಬಂದಿದೆ ಅನ್ನೋದೇ ಜ್ಞಾಪಕ ಇರೋಲ್ಲ, ಮರ್ತೋಗ್ಬಿಡುತ್ತೆ ತುಂಬ ದಿನ ಆದರೆ. ಮಂತಿಂದ ತೊಗೊಂಡಿರಲಿಲ್ಲ. ಮೋಸ್ಟ್ಲಿ ಏನು ಶೂಸ್ ಇದ್ದಂಗಿದೆ. ಜಾಸ್ತಿ ಹೊರಗಡೆ ಹೋಗಿ ಟೈಮ್ ಇರೋದಿಲ್ಲ. ನಾನು ಟೈಮ್ ಇದ್ದಾಗ ಆನ್ಲೈನಲ್ಲಿ ಇದು ಮಾಡಿರ್ತೀನಿ ಶಾಪ್. ಇಲ್ಲಿ ನೋಡಿ, ಏನಿದೆ ಇದು ಇದರಲ್ಲಿ ಗೊತ್ತಾಗ್ತಿಲ್ಲ. ಇದು ಮೇಕಪ್ ಮೇಕಪ್ದು ಪ್ಯಾಲೆಟ್ ಇದು, ಶ್ರೇಯಾ ಅನ್ನೋದು ಕಂಪ್ನಿ. ಬಿಡೋಣ. ನೋಡಿ ಇದರೊಳಗಡೆ ಇದೆ ಹೊಡೆದೋಗ್ಬಾರ್ದು. ಏನು ಗೊತ್ತಾ, ಹೈಲೈಟರ್. ತುಂಬ ದಿನ ಆಗೋಯಿತು, ನಾನು ರೆವಲ್ಯೂಷನಲ್ಲಿ ತೊಗೊಳ್ತಾ ಇದ್ದೆ. ಇದು ಹೈಲೈಟರ್ ನೋಡಿ, ಇಲ್ಯುಮಿನಿಯಸ್ ಸ್ಟಾರ್ಟ್ ಹೈಲೈಟರ್ ಅಂತ. ಎಲ್ಲ ನನಗೆ ಇಷ್ಟ ಆಗೋಂಥ ಶೇಡ್ಸ್ ಬಂದಿದೆ. ಸದ್ಯ ಏನೂ ಆಗಿಲ್ಲ, ಹೊಡೆದೋಗಿಲ್ಲ. 1-2-3 ಸಲ ಈ ಥರ ಐಟಮ್ಗಳು ತರಿಸಿದ್ರೆ ಹೊಡೆದೋಗಿರುತ್ತೆ, ಎಲ್ಲ ವೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಿದೆಯಾ? ಇಲ್ಯುಮಿನಿಯಸ್ ಸ್ಟಾರ್ಟ್ ಹೈಲೈಟರ್ ಅಂತ. ಇದ್ರ ಕಾಸ್ಟು ಕಮ್ಮಿ. ನಾನು ಇದೆಲ್ಲ ಯೂಸೇ ಮಾಡ್ತಿರ್ಲಿಲ್ಲ ಕಾಲೇಜಲ್ಲಿದ್ದಾಗ. ಇವಾಗ ಇದೆಲ್ಲ ಯೂಸ್ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಶೂಟ್ಸು ಅದು ಇದು ಇರುತ್ತಲ್ಲ, ಕ್ಯಾಮ್ರಾ ಫೇಸ್ ಮಾಡೋದ್ರಿಂದ ಬೇಕಾಗುತ್ತೆ. ಹೈಲೈಟರ್ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲೂ ಪ್ಯಾಕ್ ಆಗಿದೆ, ಫುಲ್ಲು ಸೀಲ್ ಆಗಿದೆ ನೋಡಿ. ಇದು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ವಾವ್, ಇಲ್ಲಿ ಓಪನಿಂಗ್ ಸೆರೆಮನಿ ಹೈಲೈಟರ್ದು ಟಂಟಡ. ಇಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಹೈಲೈಟರ್. ಟ್ರೈ ಅಂತ ಬಂದಿದೆಯಲ್ಲ ಹೊಸ ಆ್ಯಪು, ಅದ್ರಲ್ಲಿ ತರಿಸ್ಕೊಂಡಿದ್ದು. ಇದು 4 ಜೊತೆ ತರಿಸಿದೆ. ಇದರಲ್ಲಿ ಪರ್ಪಲ್ ಒಂದು ಹೊಸದಿದೆ, ಇನ್ನು 2-3 ಅಲ್ಲೆಲ್ಲೋ ಇದೆ. ನಂಗೆ ತುಂಬ ಇಷ್ಟ ಆಯಿತು, ಸಾಫ್ಟ್ ಆಗಿದೆ. ಬಟ್ ನನ್ನ ಸೈಜ್ ದೊಡ್ಡದು, ಯಾವಾಗಲೂ ನನ್ನ ಲಾಸ್ಟ್ ಸೈಜು. ನೋಡಿ ಚೆನ್ನಾಗಿದೆಯಾ ಇದೆಲ್ಲ. ನೆಕ್ಸ್ಟು ಇವತ್ತು ಬಂದಿರೋದು ಇದು ದೊಡ್ಡ ಸೈಜ್ ಇದೆ. ನನಗೆ ಏನೋ ದೊಡ್ಡದು ಅನಿಸ್ತಾ ಇದೆ. ಇದು ಕ್ರಾಸ್ದು ನಾನು ಆರ್ಡರ್ ಮಾಡಿದ್ದು ತುಂಬ ದೊಡ್ಡದಿದೆ. ನನಗೆ ಒಂದೊಂದು ಬ್ರ್ಯಾಂಡು ಒಂದೊಂದು ಬರುತ್ತೆ ವೇರಿಯೇಷನ್. ನೋಡಿ ತುಂಬ ಚೆನ್ನಾಗಿದೆ. ಇದು ರೈನಿಗೆ ಮಳೆಗೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡೋಣ. ನನಗೆ ಮೆಂದಿದು ನನ್ನ ತಮ್ಮನಿಗೆ ಸಂತೋಷಿದು. ಸ್ವಲ್ಪ ಲೂಸ್ ಇದೆ. ಇನ್ನೊಂದು ಸೈಜು 7 ಆಗುತ್ತೆ, 8 ಆದರೆ ಜಾಸ್ತಿ ಟೈಟ್ ಆಗುತ್ತೆ. 8ನೇ ಇದು ಸೈಜು, 7 ಆಗುತ್ತೆ. ಆರಾಮ್ಸೆ ಇದೆ, ಆರಾಮ್ಸೆ ಇದೆ, ಸೂಪರಾಗಿದೆ. 7 ಸೈಜು ಆಗುತ್ತೆ. ಆಮೇಲೆ ಚಿಕ್ಕದಾದರೆ ಅಂತ ಹೇಳ್ಬಿಟ್ಟು ದೊಡ್ಡ ಸೈಜ್ ತರಿಸಿದ್ದು. ಚೆನ್ನಾಗಿದೆ. ಇಷ್ಟ ಆಯಿತಾ ನಿಮಗೆ? ಗ್ಲಾಸು ಇದು ಬ್ಲೂ ಚಿನ್ನ ಅಂತ ಹೇಳ್ಬಿಟ್ಟು ಬ್ಲೂನಲ್ಲಿ ನಿನ್ನೆ ಬಂದಿದ್ದು ಕೊರಿಯರು. ತುಂಬ ಇಷ್ಟ ಆಯಿತು. ಐ ಹೋಪ್ ನನ್ನ ಬ್ರದರ್ಗೆ ಇಷ್ಟ ಆಗುತ್ತೆ. ನಾನು ಯೂಸ್ ಮಾಡ್ತೀನಿ, ಅವಾಗಾದರೂ ಯೂಸ್ ಮಾಡ್ತಾರೆ. ನೋಡಿ, ಇನ್ನೊಂದು ವಾಟರ್ ಬಾಟ್ಲ್ ಆರ್ಡ್ರ್ ಮಾಡಿದ್ದೆ. ಇದು ಜಾಗಿಂಗ್ಗೆ ಮತ್ತು ಇದಕ್ಕೆ ಹೋಗೋಕ್ಕೆ. 1 ಸೆಕೆಂಡು. ಇದೊಂದು ನೋಡಿ, ಇದು ಹೀಗಿದೆ. ಓಪನ್ ಮಾಡಾಯ್ತು. ಇದು 2 ಬಂದಿದೆ, ಇಲ್ಲೊಂದಿದೆ. ಇದೊಂದು ಕುಂಭ ಆಫರಲ್ಲಿ ತೊಗೊಂಡೆ. ಮೋಸ್ಟ್ಲಿ ಅಮೆಝಾನಿಂದ ಬಂದಿದೆ. ಇದು ಅಮೆಝಾನಿಂದ ತರಿಸಿದ್ದು. ಈ ಥರ ಬಂದಿದೆ. ನಾನು ಜಿಮ್ಮು ಮತ್ತು ಜಾಗ್ ಹೋದಾಗ, ಯೋಗ ಕ್ಲಾಸ್ಗೆ ಹೋದಾಗ ಯೂಸ್ ಮಾಡೋಕ್ಕೆ ಎಷ್ಟು ಕುಡಿತೀನಿ ದಿನಕ್ಕೆ ಅಂತ ಕೌಂಟ್ ಇಲ್ಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ತುಂಬ ವಾಟರ್ ಬಾಟಲ್ಸ್ ಇದೆ. ಎಲ್ಲ ಕಳೆದಾಕೋದು ಅಲ್ಲೆಲ್ಲ ಬಿಟ್ಟು ಬರೋದು. ಇದು ತುಂಬ ಇಷ್ಟ ಆಯಿತು ನನಗೆ. ಸಿಪ್ ಮಾಡೋದಿದು. ಒಳಗಡೆ ಈ ಥರ ಇದೆ, ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ ಒಳಗಡೆ. ನೋಡಿ, ಇದು ಎಷ್ಟು ಲೀಟರ್ಸ್ ಒಂದೊಂದಿದೆ, ಎಷ್ಟು ಗಂಟೆಗೆ ಎಷ್ಟು ಕುಡಿಬೇಕು ಅಂತ ಇದೆ. ಇದು 1 ಲೀಟರ್ದು. ಮಾರ್ನಿಂಗ್ 8ಇಂದ ಹಿಡ್ಕೊಂಡು ನೈಟು 7 ತನಕನೂ ಇದೆ. ನೋಡಿ, ಈ ಥರ ಇರುತ್ತೆ. ನಿಮಗೂ ಇಷ್ಟ ಆದರೆ ಹೇಳಿ, ಲಿಂಕ್ ಹಾಕ್ತೀನಿ. ಇದರಲ್ಲಿ ಸಿಪ್ ಮಾಡಿಕೊಂಡು ಕುಡಿಯೋದು. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಬಟನ್ ಈ ಥರ ಓಪನ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಾಟಲ್ ದೊಡ್ಡ ಸೈಜೇ ಬಂದಿದೆ. ನನಗೆ ತುಂಬಾ ಇಷ್ಟ ಆಯಿತು ಬಾಟಲ್. ಈ ಥರ ಲಾಕ್ ಮಾಡೋದು. ಇದನ್ನು 2 ಬಂದಿದೆ. ನಾನು ಇಟ್ಕೊತೀನಿ, ಇಲ್ಲದಿದ್ರೆ ನನ್ನ ಬ್ರದರ್ಸ್ ಕೊಡ್ತೀನಿ. ಇನ್ನೊಂದು ನೈಲ್ ಪಾಲಿಶ್ ರಿಮೂವರ್ ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ತೊಗೊಂಡು ಬಂದಿದ್ದೆ. ಹೆಲ್ತ್ ಆ್ಯಂಡ್ ಗ್ಲೋದು ನೈಲ್ ಪಾಲಿಶ್ ರಿಮೂವರು. ಇದು 100 ಏನೋ ಇದೆ, ಚೆನ್ನಾಗಿರುತ್ತೆ. ಇದು ಲ್ಯಾವೆಂಡರ್ ಫ್ಲೇವರು. ಇವಾಗೆಲ್ಲ ಲೋಷನ್ ಯೂಸ್ ಮಾಡಲ್ಲ, ಟಿಶ್ಯೂ ಥರ ಯೂಸ್ ಮಾಡೋದು ಗೊತ್ತಲ್ಲ, ಕಾಟನ್ ಟಿಶ್ಯೂ ಥರ. ನನ್ನ ಫೇವ್ರೆಟ್ ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ಸಿಗುತ್ತೆ. ಈ ಥರ ನೈಲ್ ಪಾಲಿಶ್ ರಿಮೂವರ್. ಈ ಥರ ನೈಲ್ ಪಾಲಿಶ್ ರಿಮೂವ್ ಮಾಡೋದು ಚೆನ್ನಾಗಿದೆ. ಫ್ರಾಗ್ರೆನ್ಸ್ ಇದು ಲ್ಯಾವೆಂಡರ್ ಫ್ರಾಗ್ರೆನ್ಸು. ಇದು ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ತೊಗೊಂಡಿದ್ದು ನಾನು. ನೆಕ್ಸ್ಟು
ನೆಕ್ಸ್ಟು ನಾನು ಇದು ಸ್ನ್ಯಾಪ್ಡೀಲಿಂದ ತೊಗೊಂಡಿರೋದು ಏನು ಅಂತ ಗೊತ್ತಿಲ್ಲ, ತುಂಬ ದಿನ ಆಗಿದೆ. ಏನು ಅಂತಲೇ ನನಗೆ ಜ್ಞಾಪಕಗಳಿಲ್ಲ, ಅಷ್ಟು ಆರ್ಡರ್ ಮಾಡಿದೆ. ಇದೇನಿದು? ಓ, ಇದು ಕಿಚನ್ ಯೂಸ್ ಮಾಡೋ ಅಂಥದ್ದು. ನಮ್ಗೆ ಬೆಳ್ಳುಳ್ಳಿ ಸುಲಿಯೋದು ಕಷ್ಟ ತಾನೇ, ನಮಗೆ ಬೆಳ್ಳುಳ್ಳಿ ಸುಲಿಯೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಇದು ನಮ್ಮಮ್ಮನ ಗಿಫ್ಟ್. ಬೆಳ್ಳುಳ್ಳಿ ಅಥವಾ ಏನಾದ್ರು ಚಾಪಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥದ್ದು. ನೋಡಿ, ಇದು ಈ ಥರ ಇದೆ. ಇದು ಬೆಳ್ಳುಳ್ಳಿನ ಇಟ್ಬಿಟ್ಟು ಹೀಗೆ ಮಾಡಿದ್ರೆ ಸಣ್ಣ ಸಣ್ಣ ಸ್ಲೈಸ್ ಆಗ್ತದೆ. ಚಾಪರು ಇದೆ ಮತ್ತು ಜಜ್ಬೋದು, ಬಟ್ ಇದು ಈಸಿ ಮೆಥಡ್ ಇರಲಿ ಅಂತ ತರಿಸಿದ್ದೆ. ಗಾರ್ಲಿಕ್ ಚಾಪರ್ ಕಿಚನ್ಗೆ ಯೂಸ್ ಮಾಡೋದು. ಬೆಳ್ಳುಳ್ಳಿನ ಇಟ್ಬಿಟ್ಟು ಈ ಥರ ಮಾಡಿದ್ರೆ ಸಣ್ಣ ಸಣ್ಣ ಚಾಪರ್ ಆಗುತ್ತೆ. ಇವಾಗ ಪಿಜ್ಜಾ ಮಾಡ್ತಾರೆ ಮತ್ತು ಬೇರೆದೆಲ್ಲ ಮಾಡ್ತಾರಲ್ಲ ಸಣ್ಣ ಸಣ್ಣ ಶೇಪಲ್ಲಿ ಅಂತ, ಗಾರ್ಲಿಕ್ ಚಾಪರ್ ಇದು ಇನ್ನೊಂದು ಏನೋ ಹೊಸದು ಬಂದಿದೆ. ಇದನ್ನು ಒಂದು ಬಾಕ್ಸ್ ಮಾಡೋಣ. ಇದರಲ್ಲಿ ಏನಿದೆ ನೋಡೋಣ. ನೆಕ್ಸ್ಟು ಇದರಲ್ಲೇನಿದೆ? ಓ, ಇದು ಅದೇ ಐಸು. ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಸಮ್ಮರಲ್ಲಿ ಯೂಸ್ ಮಾಡೋಕ್ಕೆ. ಇದರಲ್ಲಿ ನೀರು ಇಟ್ಬಿಟ್ಟು ಐಸ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳೋಕ್ಕೆ, ಫೇಸ್ ಮಾಡ್ಕೊಳ್ಳೋಕ್ಕೆ, ಅದು ತೋರಿಸ್ತೀನಿ. ನೆಕ್ಸ್ಟು ಇದರಲ್ಲಿ ಐಸ್ ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಕ್ಯೂಬ್ ಆಗುತ್ತೆ. ಅದನ್ನು ಈ ಥರ ಫೇಸ್ ಮಾಡೋದು. ಇದಕ್ಕೆ ಯಾವ ಫ್ಲೇವರ್ಸ್, ನೀರಿಗೆ ಯಾವ ಫ್ಲೇವರ್ಸ್ ಬೇಕಾದ್ರೂ ಹಾಕ್ಕೊಬೋದು. ಕಲರ್ ಇಷ್ಟ ಆಗಲ್ಲ, ನಂಗೆ ಪರ್ಪಲ್ ಕಲರ್ ಬರಬೇಕಾಯ್ತು. ನಾನು ಬುಕ್ ಮಾಡಿದ್ದು ಪರ್ಪಲ್ ಕಲರ್. ಏನು ಜಾಸ್ತಿ ಏನಿಲ್ಲ, ಒಂದು 300-400 ಅನ್ಪ್ಯಾಕ್ ಮಾಡ್ತಾ ಇರೋದಂದರೆ ಇದು ಸಲ ತರಿಸ್ಕೊಂಡೆ ನಾನು ಆನ್ಲೈನಲ್ಲಿ. ಚೆನ್ನಾಗಿದೆ ಹೇಳಿ. ಈ ಥರ ಇದೆ. ಇದು ಒಂದು ತೊಗೊಳಕ್ಕೆ ಬರೋದಿಲ್ಲ, 2 ತೊಗೊಂಡಿದ್ದೀನಿ. ನಾನು ಒಂದು ಇಟ್ಕೊತೀನಿ, ಇನ್ನೊಂದು ನಮ್ಮ ಶೈಲ ಹೂವು ಅಂದರೆ ನಮ್ಮ ಶೈಲಂಗೆ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಶಾಪ್ಸಿನಲ್ಲಿ ತೊಗೊಂಡಿರೋದು ನಾನು. ಶಾಪ್ಸಿನಲ್ಲಿ 2 ವಾಲೆ ಬಂದಿದೆ, ಕ್ಯೂಟ್ ಆಗಿದೆ. ಇನ್ನೂ ಆರ್ನಮೆಂಟ್ಸ್ ಏನೇನೋ ಬಂದಿದೆ, ನೋಡೋಣ. ಇದರಲ್ಲಿ ಹಾಕೋಣ. ನೆಕ್ಸ್ಟು ಇನ್ನೂ ಇದೆ, ಇದು ಇನ್ನೊಂದು ಸೆಟ್ ಇದೆ ಇದರಲ್ಲೇ. ಮತ್ತು ಇದೊಂದು ಸಹ ಬಂದಿದೆ, ಚಿಕ್ಕದಾಗಿದೆ, ಕ್ಯೂಟಾಗಿ. ಇವಾಗ ಆಲ್ರೆಡಿ ಇದು ಹಾಕೊಂಡಿದ್ದಾನೆ, ಇದು ಆನ್ಲೈನಲ್ಲಿ ತರಿಸಿದ್ದು. ಇದೊಂದು ಕ್ಯೂಟಾಗಿದೆ ನೋಡಿ, ಕ್ಯೂಟಾಗಿದೆ. ನಾನು ಬ್ಲೇಸರು ಡ್ರೆಸ್ಸು ಕೋಟ ಹಾಕಿದಾಗ ಇದು ಬಳಸೋದಕ್ಕೆ ಎಷ್ಟು ಚಿಕ್ಕದಾಗಿದೆ ನೋಡಿ. ಸಿ ಲೋಕ್ಯಾ, ಇದು ವಾಸ್ತು ಅಂತ ಹೇಳ್ಬಿಟ್ಟು ಈ ಥರ ಹಾಕೊಂಡಾಗ ಇದು ತೋರಿಸ್ತೀನಿ. ಇದೊಂದು ಆರ್ನಮೆಂಟ್ ಬಂದಿದೆ. ಬಾಕ್ಸಲ್ಲಿ 4 ಸೆಟ್ ಬಂದಿದೆ. ಇದು ನೆಕ್ ಚೈನು ಇದೊಂದು ಆಯಿತಾ. ನೆಕ್ಸ್ಟ್ ಇದು ಸಿಂಗಲ್ ಪರ್ಲ್ದು ಒಂದಿದೆ. ಮತ್ತು ಇದು ಸ್ಟಾರ್ದು ಒಂದು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟೆಪ್ ಚೈನ್, ಇದು ಸ್ಟಾರ್ದು. ಇದು 4 ಪರ್ಚೇಸ್ ಮಾಡಿದ್ದೆ. ನೆಕ್ ಚೈನ್ಸು, ಫಿಂಗರಿಂಗು, ಲಿಪ್ಸ್ಟಿಕ್ಕು, ಮತ್ತು ಪ್ರೈಮರು, ನೈಲ್ ಪಾಲಿಶ್ ರಿಮೂವರು, ಆಮೇಲಿಂದ ನೆಕ್ ಚೈನು, ವಾಟರ್ ಬಾಟಲು ಮತ್ತು ಹೈಲೈಟರು ಎಲ್ಲ ಪರ್ಚೇಸ್ ಮಾಡಿದ್ದೆ. ಇನ್ನೂ ಎಷ್ಟೊಂದು ಇತ್ತು ಅನ್ಬಾಕ್ಸಿಂಗ್, ಓಪನ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ದಿನ ಹೇಗಿಟ್ಟಿರ್ತಾರೆ, ಇಲ್ಲೇ ತಿಳಿಸಿರ್ತಾರೆ ಗೊತ್ತಿಲ್ಲ. ನಾನು ಆರ್ಡರ್ ಮಾಡಿರೋದೇ ಬಂದಿದೆ. ಇಲ್ಲ, ಡ್ರೆಸ್ಸಲ್ಲ, ಇದು ಸ್ಯಾಕ್ಸ್ ಪೇರ್ಸ್. ಇನ್ನೊಂದಿದೆ, ಸೊ ಬಿಸಾಕೋಣ. ಇದು ಸ್ಯಾಕ್ಸು, ನನಗೆ ಆ್ಯಂಕಲ್ ಲೆಂತ್ ಸ್ಯಾಕ್ಸು 6. ಎಷ್ಟು ಕಲರ್ಸ್ ಇದೆ ಗೊತ್ತಾ ಇದರಲ್ಲಿ? 1, 2, 3 ಎಷ್ಟು ಓಪನ್ ಮಾಡೋಣ ಬೇಡವಾ ನೋಡಿ. ಇದು ಬ್ಲೂ ಕಲರ್, ಯೆಲ್ಲೋ ಕಲರ್, ವೈಟ್, ಬ್ಲ್ಯಾಕ್ ಆ್ಯಂಡ್ ಮರೂನ್, ಯೆಲ್ಲೋ ಆ್ಯಂಡ್ ಗ್ರೇ, ವೈಟ್ ಆ್ಯಂಡ್ ಬ್ಲ್ಯಾಕ್, ಬ್ಲೂ ಆ್ಯಂಡ್ ಗ್ರೇ, ಮತ್ತು ಮರೂನ್ ಆ್ಯಂಡ್ ಗ್ರೇ, ಆರೆಂಜ್ ಆ್ಯಂಡ್ ಗ್ರೇ, ಇದು ರಾಯಲ್ ಬ್ಲೂ ಆ್ಯಂಡ್ ಗ್ರೇ. ಫುಲ್ಲು ಆ್ಯಂಕಲ್ ಸ್ಯಾಕ್ಸು. ಇದು ನನಗೆ ಇದಕ್ಕೆ ಯೂಸ್ ಆಗುತ್ತೆ, ಶೂಸ್ ಒಳಗಡೆ ಯೂಸ್ ಮಾಡೋಕ್ಕೆ. ವಿಂಟರ್ ಸೀಸನ್ಗಂತೂ ಎಸ್ಪೆಷಲಿ ಮಾಡ್ತಿದ್ದು. ಜಾಸ್ತಿ ನಾನು ಶೂ ಯೂಸ್ ಮಾಡ್ತೀನಿ, ಶೂಸ್ಗೆ ಬೇಕೇ ಬೇಕು. ಎಷ್ಟು ಜೊತೆ ಇದು? 1, 2, 3, 4, 5, 6, 7, 8, 9, 10 ಪೇರ್ಸ್ ಬಂದಿದೆ. ಜಾಸ್ತಿ ಏನಿಲ್ಲ, ಇದು ಕೆಳಗಡೆ ಹಾಕ್ತಾ ಇದು ಜಾಸ್ತಿ ಏನಿಲ್ಲ, ಒಂದು 500 ರೂಪೀಸ್ ಅಷ್ಟೇ. ಇದು ಶಾಪ್ಸಿನಲ್ಲೇ ಆರ್ಡರ್ ಮಾಡಿರೋದು. ನೆಕ್ಸ್ಟ್ ಐಟಮ್ ಇನ್ನೂ ಒಂದು ಐಟಮ್ ಇದೆ. ಇದು ಸೈಜ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇನ್ನೂ 2 ಡ್ರೆಸ್ ಇದೆ, ಅದೆಲ್ಲಿ ಇದೆ ಅಂತ ಕೈಗೆ ಸಿಕ್ಕಿಲ್ಲ. ಡ್ರೆಸ್ ಬಂದಿದೆ. ಶೂಸ್ ಆರ್ಡರ್ ಮಾಡಿದ್ದೆ, ಈಗ ಇಲ್ವಾ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ಓಪನೇ ಮಾಡಿಲ್ಲ. ರಿಟರ್ನು ಹಾಕೋಕ್ಕಾಗಲ್ಲ, ಲಾಸ್ಟ್ ಸೈಜ್ ತರಿಸಿರ್ತೀನಿ ನೋಡಿ. ಶೂ ಬಂತು ಆಗುತ್ತೆ ಅಂತ ಭಾವಿಸಿದ್ದೀನಿ, ಬಟ್ ನನಗೆಲ್ಲ ಚಿಕ್ಕದಾಗಿದೆ. ಟ್ರೈ ಮಾಡ್ತೀನಿ, ಶೂಸನ್ನು ಟ್ರೈ ಮಾಡ್ತೀನಿ. ಹೊಸದು ಏನು ಆಗಲ್ಲ. ಕಲರು ಇದು ಇಲ್ಲಿ ರೆಗ್ಯುಲರ್ ಏನಿದೆ, ಬಟ್ ನಾವು ಸಾಫ್ಟ್ ನಾನು ತುಂಬ ಇಷ್ಟಪಡೋದು. ಇದು ಸ್ವಲ್ಪ ಹಾರ್ಡಾಗಿದೆ, ನೋಡೋಣ.
ಆಗಲ್ಲ, ಆಗದಿದ್ರೆ ಇದ್ರೆ ಡೌಟು, ಬೇರೆಯವ್ರು ಕೊಡೋದಷ್ಟೇ. ನನ್ನ ಕಾಲು ಯಾವಾಗಲೂ ದೊಡ್ಡದು, ಡೌಟ್ ಆಗುತ್ತೆ ಅಂತ. ಇಲ್ಲ, ಆಗುತ್ತೆ ಕರೆಕ್ಟಾಗಿ. ಸ್ವಲ್ಪ ಟೈಟು ಬಟ್ ನಾಟ್ ಬ್ಯಾಡ್. ತರಿಸಿದ್ರು ಕರೆಕ್ಟ್ ಸೈಜ್ ಇದೆ. ಈ ಕಲರ್ ಇಷ್ಟ ಆದರೆ ನೆಕ್ಸ್ಟ್ ಇದರಲ್ಲಿ ಬ್ರ್ಯಾಂಡ್ ಬೇರೆ ತರಿಸಿ ಕಲರ್ ತೋರಿಸ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ಕೆಲವು ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಶಾಪ್ ಮಾಡಿದ್ದೆ. ಡೇಟ್ಸ್ ಫ್ರೂಟ್ ಶಾಪಿಂದ ಒಂದು 4000 5000 ಅಷ್ಟು ಎಲ್ಲ ಹೇಳ್ತೀನಿ ರೀ, ತೋರಿಸ್ತೀನಿ. ಎಲ್ಲ ಇಲ್ಲಿ ಟೇಬಲಲ್ಲಿ ಇಟ್ಟಿದ್ದೀನಿ. ಕೆಲವು ಓಪನ್ ಮಾಡಿದ್ದೀನಿ. ಇದೆಲ್ಲ ಡೇಟ್ಸ್ ಫ್ರೆಂಡ್ಸ್. ಚಾಕ್ಲೇಟ್ಸು ಒಂದು 20 ವೆರೈಟೀಸ್ ತಂದಿದ್ದೆ ನಾನು, ಎಲ್ಲ ಫ್ಲೇವರ್ಸು ಟೇಸ್ಟ್ ಮಾಡೋಣ ಅಂತ. ಅದರಲ್ಲಿ ತೋರಿಸಿ ನಿಂತು ನಾನು ತುಂಬ ಫ್ಲೇವರ್ಸ್ ತಂದಿದ್ದೆ, ಅದರಲ್ಲಿ 2 ಮಾತ್ರ ಉಳಿದಿದೆ. ಈ ಥರ ಬರುತ್ತೆ ಚಾಕ್ಲೇಟ್ಸು. ಆಲ್ಮೋಸ್ಟ್ ಒಂದು 25 ಟೈಪ್ಸ್ ವೆರೈಟೀಸ್ ತಂದಿದ್ದೆ ಚಾಕ್ಲೇಟ್ಸು, ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಈ ಥರ ಡೇಟ್ಸ್ ಚಾಕ್ಲೇಟ್ಸಲ್ಲಿ ವೆರೈಟೀಸ್ ಬರುತ್ತೆ. ಚಾಕೋ ಫ್ಲೇವರ್ಸು, ಸ್ಟ್ರಾಬೆರಿ ಫ್ಲೇವರ್ಸು, ಇದು ಎಲ್ಲ ನಾನು ತುಂಬ ಖಾಲಿ ಮಾಡಿದ್ದೀನಿ. ದಿನ ಯಾವಾಗ ಚಾಕ್ಲೇಟ್ಸ್ ತಿಂತಾ ಇರ್ತೀನಿ ಫ್ರಿಜ್ಜಲ್ಲಿ ಅಥವಾ ಬೇರೆ ಇಟ್ಕೊಂಡು. ನೋಡಿ ಈ ಥರ ಓಪನ್ ಮಾಡ್ತಾನೆ ಇರ್ತಾರೆ ಚೆನ್ನಾಗಿ ಬಟ್ಟೆ ಗಿಫ್ಟ್ಸ್ಗೆ ಕೊಡೋಕ್ಕೆ. ಇದ್ರೊಳಗೆ ಒಂದು ಪೇಪರ್ ಇದೆ. ಇದನ್ನು ಓಪನ್ ಮಾಡಿದಾಗ ಚಾಕ್ಲೇಟ್ ಓಪನ್ ಆಗುತ್ತೆ. ತೋರಿಸಿ, ಇದರೊಳಗಡೆ ಓಪನ್ ಮಾಡಿದಾಗ ಚಾಕ್ಲೇಟ್ ಓಪನ್ ಆಗುತ್ತೆ ನೋಡಿ. ತುಂಬ ಫ್ಲೇವರ್ಸ್ ಇತ್ತು, ನಾನು ತಿಂದ್ಬಿಟ್ಟಿದ್ದೀನಿ. ನಿಮಗೂ ಚಾಕ್ಲೇಟ್ ಇಷ್ಟನಾ? ಕಾಮೆಂಟ್ ಮಾಡಿ ಯಾವ್ಯಾವ ಚಾಕ್ಲೇಟ್ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಟ್ಟು. ಇವಾಗ ಒಂದು ತಿಂದಾಯಿತು. ಈ ಥರ ಇರುತ್ತೆ ತುಂಬಾ. ಇನ್ನೊಂದು ಸಲ ಚಾಕ್ಲೇಟ್ಸ್ ತಂದಾಗ ತೋರಿಸ್ತೀನಿ. ಚಾಕ್ಲೇಟ್ಸು ಆಮೇಲೆ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ಸ್ ಇದು. ಇದರಲ್ಲಿ ನೋಡಿ ಓಪನ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ. ನಿಮಗೆ ತೋರಿಸಿ ಡ್ರೈ ಫ್ರೂಟ್ಸ್ ಶಾಪ್ಸ್ ಅಂತ ಇದೆ. ಇದು ಕ್ಯಾನ್ಬೆರೀಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಡೇಟ್ಸ್ ಎಲ್ಲ ತಿಂತೀನಿ ಜಾಸ್ತಿ. ನೆಕ್ಸ್ಟು ಇದು ಪಂಪ್ಕಿನ್ ಸೀಡ್ಸ್ ತಂದಿದ್ದೀನಿ. 100 ಗ್ರಾಮ್ 98 ರುಪೀಸು. ನೆಕ್ಸ್ಟು ಇದು ಸನ್ಫ್ಲವರ್ ಸೀಡ್ಸು, ಬೆಳಗ್ಗೆ ಹೊತ್ತು ಸಾಲಡ್ಸ್ ಮಾಡೋದಕ್ಕೆ ಬೇಕಾಗುತ್ತೆ, ಸೊ ತೊಗೊಂಬಂದಿದ್ದೀನಿ. ಸನ್ಫ್ಲವರ್ಸು. ಇದು ಬೇಸಿಲ್ ಸೀಡ್ಸು, ಸೋಕ್ ಮಾಡಿ ಯೂಸ್ ಮಾಡೋಂಥದ್ದು. ಇದು ಡಯಟ್ಗೆ ಮಾರ್ನಿಂಗ್ ಟೈಮಲ್ಲಿ. ಇದು ಬಂದು ಆಮ್ಲ ಹನಿ. ಇದು ಆಮ್ಲ ಹನಿ ಇನ್ನೂ ಓಪನ್ ಮಾಡಿಲ್ಲ. ಇದು ಎಷ್ಟು ಈಸಿ ಅಂತಂದರೆ ಓಪನ್ ಮಾಡೋದು ಈ ಥರ ಇರುತ್ತೆ, ಅಂಟಿಸಿ ನೀವು ಓಪನ್ ಮಾಡೋದಷ್ಟೇ. ಆಮ್ಲ ಹನಿ ಅಂತ ತಂದಿದೆ. ಇದು ಏರ್ಸ್ಗೆ ತುಂಬ ಒಳ್ಳೆಯದು. ನಿಮಗೆ ಇದನ್ನು ತೋರಿಸಿದ್ದೀನಿ ಅನಿಸುತ್ತೆ, ನಿಮಗೆ ನೋಡಿದ್ದೀರಾ? ಈ ಥರ ಇದೆ ನೋಡಿ. ಇದು ನೆಲ್ಲಿಕಾಯಿ, ಬೆಟ್ಟ ನೆಲ್ಲಿಕಾಯಿನ ಈ ಥರ ಮಾಡಿರ್ತಾರೆ, ಹನಿ ಹಾಕಿ ಹನಿನಲ್ಲಿ ಸೋಪ್ ಮಾಡಿರ್ತಾರೆ. ಇದು 500 ರೂಪಾಯಿ. ಇದು 100 ಗ್ರಾಮ್ 500 ರೂಪಾಯಿ. ಇದು ಜಾಸ್ತಿ ಕಾಸ್ಟ್ಲಿ. ಇದು ಬೆಟ್ಟ ನೆಲ್ಲಿಕಾಯಿ ಏನು ಮಾಡೋಕ್ಕಾಗಲ್ಲ. ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಒಳಗಡೆ ಹೇಗಿದೆ ನೋಡಿ. ಕೂದಲಿಗೆ ಸ್ಕಿನ್ಗೆ ಒಳ್ಳೆಯದು. ಮಾಮೂಲಿ ನಮ್ಗೆ ಅದನ್ನು ತಿನ್ನೋಕ್ಕಾಗದಿದ್ದವರು ಇದನ್ನು ತಿನ್ಬೋದು. ಸ್ವೀಟಾಗಿದೆ, ಸಖತ್ತಾಗಿದೆ, ತಿನ್ನೋದು ಮಾತ್ರ ಸೂಪರಾಗಿದೆ. ಆಲ್ರೆಡಿ ಅರ್ಧ ಖಾಲಿ ಮಾಡಿದ್ದಾರೆ, ಇನ್ನೂ ಇಷ್ಟೊಂದು ಪ್ಯಾಕೆಟ್ಸ್ ಇತ್ತು. ಇದು ಮೆಲನ್ ಸೀಡ್ಸ್ ಅಂತ, ಮೆಲನ್ ಕಲ್ಲಂಗಡಿ ಬೀಜ. ಇದು ಮೆಲನ್ ಸೀಡ್ಸು ಏನಂದರೆ ವಾಟರ್ ಮೆಲನ್ದು. ಇದು ಒಳ್ಳೆಯದೇನೆ, ತಂಪು ದೇಹಕ್ಕೆ. ಮತ್ತು ನೆಕ್ಸ್ಟು ಗಾರ್ನಿಷಿಂಗ್ಗೆ ಏನಾನ ಇದು ಮಾಡೋದು ಬೇಕಾಗುತ್ತೆ. ಇದು ಕಾಸ್ಟ್ಲಿನೇ. ಇದು 2600 ರೂಪಾಯಿಗೆ ಕೆಜಿಯು ಬ್ಲೂಬೆರೀಸು. ನಾನು 150 ತೊಗೊಂಬಂದಿದ್ದು. 403 ರೂಪಾಯಿ, 150 ಗ್ರಾಮ್ಗೆ 400 ರೂಪಾಯಿ ಇದು ಬ್ಲೂಬೆರೀಸ್ ಇಷ್ಟಕ್ಕೆ. ಮತ್ತು ಇದು ಎಲ್ಲರಿಗೂ ಗೊತ್ತಲ್ಲ ಇವಾಗ ಫುಲ್ ಎಲ್ಲ ಡಯಟಲ್ಲಿ ಯೂಸ್ ಮಾಡೋವಂಥದ್ದು ಚಿಯಾ ಸೀಡ್ಸು. ನೈಟಲ್ಲಿ ಸೋಪ್ ಮಾಡಿಬಿಟ್ಟು ಯೂಸ್ ಮಾಡೋವಂಥದ್ದು ಚಿಯಾ ಸೀಡ್ಸು 700 ರೂಪಾಯಿಗೆ ನಾನು 100 ಗ್ರಾಮ್ಸ್ ತಂದಿದ್ದೀನಿ, 777. ಮತ್ತು ಇದು ಶುಂಠಿ ಮೊರಬ್ಬ ಅಂತ. ಇದು ಇವಾಗ ಮೆನ್ಸಸ್ ಅಥವಾ ಇದ್ರ ಟೈಮಲ್ಲಿ ಬಿಫೋರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಜಿಂಜರ್ ಕ್ಯೂಬ್ಸ್, ಶುಂಠಿ ಮೊರಬ್ಬ ಅಂತ ಕೇಳಿರ್ತೀರ. ಜಿಂಜರ್ ಕ್ಯೂಬ್ಸ್ ಇದು ಸಕ್ಕರೆ ಹೆಚ್ಚಂಗಿರುತ್ತೆ ತಿನ್ನೋದಕ್ಕೆ. ತಿಂದಾದಮೇಲೆ ನಾರ್ನಾರು ಥರ ಬರುತ್ತೆ ಶುಂಠಿ. ಇಲ್ಲಿ ನೋಡಿ ಈ ಥರ ಆಗುತ್ತೆ. ಇದು ಎಷ್ಟು ಅಂತಂದರೆ ಇದೂ ಕಾಸ್ಟ್ಲಿನೇ, 850. ಶುಂಠಿಗೆ 102 ರೂಪಾಯಿ ಕೊಡ್ತಿದ್ದೀನಿ. ಮತ್ತು ಎಲ್ಲರಿಗೂ ಇಷ್ಟ ಆಗೋದು ಫೇವ್ರೇಟ್ ಕಿವಿ ಫ್ರೂಟು 850 ರೂಪಾಯಿ. ನಾನು 100 ಗ್ರಾಮ್ 100 ಇದು ತಂದಿದ್ದೀನಿ, 100 ಚಿಲ್ಲರಾಗಿದೆ. ಕಿವಿ ಫ್ರೂಟ್ಸ್ ಯಾರಿಗೆ ತಾನೇ ಇಷ್ಟ ಇರಲ್ಲ. ಡೇಟ್ಸ್ ಬೇಡ, ನಾವೇ ತಿಂತಾ ಇದ್ದೀನಿ ಫ್ರೆಂಡ್ಸ್. ರಾಗಿ ಸರಿಯಾಗಿ ಇಟ್ಕೊಂಡಿಲ್ಲ. ಮತ್ತು ನೆಕ್ಸ್ಟು ಇದರಲ್ಲೆಲ್ಲ ಪ್ಲೇಟ್ಸು ಹಾಲು ಹಾಕ್ಕೊಂತೀನಿ ನಾನು. ಮನೆ ಓಪನ್ ಮಾಡಿ ಎಲ್ಲ ಖಾಲಿ ಮಾಡಿದ್ದೀವಿ. ಅದರಲ್ಲಿ ಡೇಟ್ಸ್ ಇತ್ತು ಜಾಸ್ತಿ ಕೊಡೋದು. ಇನ್ನೂ ಒಂದು 20-25 ವೆರೈಟೀಸ್ ತಂದಿದೆ, ಎಲ್ಲ ಖಾಲಿ ಮಾಡಿದ್ದಾರೆ. ಇದರಲ್ಲಿ ಇಷ್ಟು ತೋರಿಸಿದ್ದೀನಿ. ಅಂತಂದರೆ ಖರ್ಜೂರ ತಂದಿದೆ 3-4 ವೆರೈಟೀಸು.
ದ್ರಾಕ್ಷಿ ಗೋಡಂಬಿ ಜೀರಾ ಸ್ಪೈಸ್ ಐಟಮ್ಸು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಎಷ್ಟು ಶಾಪ್ ಮಾಡಿದ್ದೀನಿ ಅಂತಂದರೆ ಅಷ್ಟು ಶಾಪ್ ಮಾಡಿದ್ದೀನಿ. ಇನ್ನು ಡ್ರೆಸ್ಸಸ್ ಎಲ್ಲ ಇದೆ, ಅದೇ ನೆಕ್ಸ್ಟ್ ಬ್ಲಾಗಲ್ಲಿ ತರಿಸ್ತೀನಿ. ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾರೆ. ನಿಮಗೆ ಯಾವ್ದು ಇಷ್ಟ ಆಯಿತು, ನಾನು ತೊಗೊಂಡಿದ್ದು ಯಾವ ಲಿಂಕ್ ಆಗಬೇಕು ತಿಳಿಸಿ. ನಾನು ತೊಗೊಂಡಿರೋದೆಲ್ಲ ಅಮೆಝಾನು, ಫ್ಲಿಪ್ಕಾರ್ಟು ಮತ್ತು ಶಾಪ್ ಸೀನಲ್ಲಿ. ಕೆಲವೆಲ್ಲ ಪರ್ಪಲಲ್ಲಿ ತರಿಸ್ತಾ ಇದ್ದೆ. ಇವತ್ತು ಈ ಐಟಮಲ್ಲಿ ಎಲ್ಲೂ ಪರ್ಪಲ್ ಆ್ಯಪಲ್ ತೊಗೊಂಡಿಲ್ಲ. ಒಂದು ಮಾತ್ರ ಔಟ್ಸೈಡ್ ವೆಲ್ತ್ ಆ್ಯಂಡ್ ಗ್ಲೋನಾಗಿ ಹೋಗಿದೆ. ನಾನು ವೆಲ್ತ್ ಆ್ಯಂಡ್ ಗ್ಲೋಗೆ ಹೋಗ್ತಾ ಇರ್ತೀನಿ. ಕೆಲವು ಐಟಮ್ಸ್ ಎಲ್ಲ ಅಲ್ಲಿ ತೊಗೊಳ್ತಾ ಇರ್ತೀನಿ, ಕೆಲವು ಐಟಮ್ಸ್ ಎಲ್ಲ ಪರ್ಪಲಲ್ಲಿ ತೊಗೊಳ್ತೀನಿ. ಮತ್ತು ಪರ್ಫ್ಯೂಮ್ಸ್ ಎಲ್ಲ ಬೈ ಮಾಡಿದೆ. ಇದರಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಲಾಂಗ್ ಆಗುತ್ತೆ. ಎಷ್ಟು ಶಾಪ್ ಮಾಡಿದೆ ಅಂತಂದರೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು 7-8 ಜೊತೆ ಶೂಸ್ ಎಲ್ಲ ಬಂತು, ಎಲ್ಲ ಆಲ್ಮೋಸ್ಟ್ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಹಾಗೆ ತುಂಬ ಡ್ರೈ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಬ್ಲಾಗ್ ಮಾಡಿದ್ದೀನಿ, ಅದನ್ನು ನೋಡಿ. ನನಗೆ ತುಂಬ ಇಷ್ಟ ಆಯಿತು ಇದು. ಎಸ್ಪೆಷಲಿ ಈ ಥರ ಎಲ್ಲ ಮಿಕ್ಸ್ ಇರುತ್ತೆ, ಕಾಣಿಸ್ತಿದೆಯಾ? ಡ್ರೈ ಫ್ರೂಟ್ಸು ಮಿಕ್ಸ್ ಬರುತ್ತೆ, ನಂಗೆ ತುಂಬ ಇಷ್ಟ. ಇದು ಎಲ್ಲ ತಿಂತಾಯಿರ್ತೀನಿ. ಫ್ಲೇಕ್ಸು ಮತ್ತು ನಟ್ಸು ಎಲ್ಲ ಇದೆ ಇದರಲ್ಲಿ, ಬೆರೀಸು ಎಲ್ಲ. ಇದನ್ನು ಹಾಲಲ್ಲಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೆಕ್ಸ್ಟ್ ನಾನು ತೋರಿಸ್ತೀನಿ ವೀಡಿಯೋ ಮಾಡುವಾಗ. ಡ್ರೈ ಫ್ರೂಟ್ಸ್ ಬ್ಲಾಗ್ ಹಾಕಿದ್ದೀನಿ, ತಪ್ಪದೆ ನೋಡಿ, ಅದನ್ನು ಸ್ಕಿಪ್ ಮಾಡಿದೆ. ಹಾಗೆ ಕಮೆಂಟಲ್ಲಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡ್ರೈ ಫ್ರೂಟ್ಸು ನನಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೇನೆ. ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ. ಹಾಗೆ ಡಯಟ್ಗೂ ಇಷ್ಟ. ಇದ್ರಲ್ಲಿ ಕಾರ್ನ್ಫ್ಲೇಕ್ಸ್ ಇರೋದ್ರಿಂದ ಘಮ ಘಮ ಅಂತ ಇರುತ್ತೆ. ಬೆರೀಸು ನಟ್ಸು ನನಗೆ ತುಂಬ ಇಷ್ಟ. ಇದು ಆಗುತ್ತೆ, ಟ್ರೈ ಮಾಡಿ. ಆಯಿಲ್ ಐಟಮ್ಸ್ ತಿನ್ನೋ ಬದಲು ಈ ಥರ ಡೇಟ್ಸ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್. ಏನಂತೀರ? ಈ ಡ್ರೈ ಫ್ರೂಟ್ಸ್ ಲಿಂಕ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ತಪ್ಪದೆ ನೋಡಿ. ಈ ಲಿಂಕ್ ಎಲ್ಲ ಸಿಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಮಿಸ್ಟೇಕಲ್ಲಿ ಬ್ಲಾಗ್ ಮಾಡಿದರೆ, ಕ್ಯಾಪ್ಚರ್ ಆಗಿದರೆ ಕ್ಷಮಿಸಿ. ನಾನು ನ್ಯಾಚುರಲ್ ಆಗಿ ಮಾಡಿದ್ದೀನಿ, ಸ್ವಲ್ಪ ಲ್ಯಾಗ್ ಆಯಿತು, ನೋಡಿ ಪರವಾಗಿಲ್ಲ. ಹಾಗೆ ನೋಡ್ತಾಯಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ.